ಬಂಟ್ವಾಳ ತಾಲೂಕು ಪಂಚಾಯತ್ನ ಎಸ್ಜೆಎಸ್ವೈ ಸಭಾಂಗಣದಲ್ಲಿ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಟ್ವಾಳ ತಾಲೂಕು ಮಟ್ಟದ ಕುಂದುಕೊರತೆ ಸಮಿತಿ ಸಭೆ ನಡೆಯಿತು. ನೀವು ಹಾಕಿದಾಗ ಆಟೋ ಫೈನ್ ಹಾಕದೇ ಇರೋದಕ್ಕೆ ಏನಾದರೂ ಎಸ್ಟೇಟ್ ಆಗ್ತದೆ ಅಜ್ಜಾದ್ರು ಆಗ್ತದೆ, ಬಸ್ಗೆ ಆಗ್ತದ, ಬಸ್ಗೆ ಆಗ್ತದಿಲ್ಲ. ಪ್ರೈವೇಟ್ ಆಗ್ತಿಲ್ವಾ? ನಾನು ಕೇಳೋದು ಬಸ್ಗೆ ಕೇಸ್ ಆಗ್ತಿಲ್ಲ, ಪ್ರೈವೇಟ್ ಬಸ್ ಕೇಸ್ ಆಗ್ತದೆ. ಚೆನ್ನಾಗಿ ಅಜ್ಜಾದ್ರು ನಮ್ಮ ಉಪ್ಪುದಲ್ಲಿ ಆಯ್ತು ಮೈನಸ್ ಕಟ್ಟಾಗಿ ಆಗಿದೆ. ಸ್ವಲ್ಪ ಗೊತ್ತಿರ್ಬೇಕು ಸರ್, ಗೊತ್ತಿಲ್ವಾ? ಗೊತ್ತುಂಟು. ಯಾಕೆ ಮಾಡ್ತೀರಿ? ಇದು ನಮ್ಮ ಇಲಾಖೆ ಗಮನಕ್ಕೆ ಸರ್. ಮತ್ತೊಂದು ಸರ್, ಇಲ್ಲಿಂದ ಇಲ್ಲಿ ಬೀಸೋಡಲ್ಲಿ ಸರಪಾಡಿ ಇದಕ್ಕೆ ಇದು ನಮ್ಮ ಧರ್ಮಸ್ಥಳಕ್ಕೆ ಸಂಜೆ ಹೋಗೋ ಬಸ್ ಇಲ್ಲ ಸರ್. ತುಂಬ ರಶ್ ಬಸ್ ಇಲ್ಲ. ನಿಮ್ಮಲ್ಲಿ ಬೇಕಾದ್ರೆ ನೀವು ನಂಬರ್ ಕೊಡಿ, ನಾನು ಅವಾಗ ಫೋನ್ ಮಾಡ್ತೀನಿ. ಅಷ್ಟು ಜನ ಕಾಯ್ತಿರ್ತಾರೆ ನೋಡಿ. ಸರಪಾಡಿಗೆ ಸಂಜೆ ಒಂದು 7 ಕಾಲಿಗೆ ಒಂದು 8 ಗಂಟೆ ಬಸ್ ಉಂಟು. 8 ಗಂಟೆ ಬಸ್ಸು 4 ಗಂಟೆ ಅದು ಮಾಯ ಆಗಿದೆ. ಮಾಯ ಇಲ್ಲಿ ಬರುವುದಿಲ್ಲ. ಅದೇನು ಅದು ಈಗ ಅಂತೂ ಬರುದಿಲ್ಲ, ಗೊತ್ತಿದ್ದು ನಮ್ಗೆ ಗೊತ್ತು ಬರುದಿಲ್ಲ. ಫಾಲೋ ಮಾಡಿಲ್ಲ, ನಮ್ದೇ ತಪ್ಪು ಸರ್. ನಾನು ಫಾಲೋ ಮಾಡಿಲ್ಲ. ನಾನು ನಿಮ್ಮ ಗಮನಕ್ಕೆ ಆದಷ್ಟು ಕರಿತೀನಿ. ಇದರಲ್ಲಿ ಕುಂದುಕೊರ ಸಭೆಯಲ್ಲಿ ಅಲ್ಲೇ ಆಗಬೇಕು ಅಂತ ಆಗಲಿ. ಹೌದಾಗಬೇಕು ಈಗ ಇನ್ನೊಂದು ಗ್ರಾಮ ಸಹ ಕುಂದುಕೊರ ಸಣ್ಣ ಮಕ್ಕಳಿಗೆ ಇದ್ದು ಕಾಲೇಜಿನವರಿಗೆ ಅದಕ್ಕೆ ಈಗ ಸದ್ಯದಲ್ಲಿ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಇವತ್ತು ನ್ಯೂಸ್ ಅಲ್ಲಿ ಸಹ ಬಂದಿದೆ. ಅದರಂತೆ ಕ್ರಮ ಕೈಗೊಳ್ಬಹುದು. ಎಲ್ಲ ಮಕ್ಕಳಿಗೆ ಇದೆ. ಅದಕ್ಕೆ ಸಂಬಂಧಪಟ್ಟ ಶಾಲೆಗೂ ಸಹ ಬೇಕು. ಅವರು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮೇನ್ ಬೇಕು. ಅದಕ್ಕೋಸ್ಕರ ಈಗ ಸದ್ಯದಲ್ಲಿ ಬರ್ತದೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಬಂದಿದೆ. ನೀವು ಕೆಲವಲ್ಲೇ ಒಂದು ಸರ್ಕಾರದ ಒಂದು ಅನುಕೂಲತೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಸುಮ್ಮನೆ ಕೇಳಿ ಏನು ಪ್ರಯೋಜನ? ಸುಮ್ಮನೆ ಓಕೆ, ಥ್ಯಾಂಕ್ ಯು ಸರ್.